ಆರ್ಸಿಬಿ ಎರಡನೇ ಸಾರಿ ವುಮೆನ್ಸ್ IPL ಕಪ್ ಗೆದ್ದಂತ ಆರ್ಸಿಬಿ ತಂಡ ಗುಜರಾತ್ನ ವಡೋದರಾದಲ್ಲಿ ನಡೆದಂತ ಫೈನಲ್ ಪಂದ್ಯ ವುಮೆನ್ಸ್ IPL T20 ಗೆದ್ದು ಬಿಗಿದೆ ಈಗ ಆರ್ಸಿಬಿ ಎರಡನೇ ಬಾರಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಮೃತಿ ಮಂದನ ಅಬ್ಬರಕ್ಕೆ ದಂಗಾದಂತ ಡೆಲ್ಲಿ ತಂಡ ಎರಡನೇ ಬಾರಿ ಟ್ರೋಫಿಗೆ ಆರ್ಸಿಬಿ ಮುತ್ತಿಟ್ಟಿದೆ. 204 ರನ್ ಅನ್ನ ಬೆನ್ನಟ್ಟಿದ್ದಂತ ಆರ್ಸಿಬಿಗೆ ಭರ್ಜರಿ ಗೆಲುವು ಅಂತಾನೆ ಹೇಳ್ಬೋದು. ಗುಜರಾತ್ನ ವಡೋದರಾದಲ್ಲಿ ಎರಡನೇ ವಿಕೆಟ್ ಪಾರ್ಟ್ನರ್ಶಿಪ್ ಆಹಾ ಏನ್ ಚೆನ್ನಾಗಿ ಆಡಿದ್ರು ಅಂದ್ರೆ ಸ್ಮೃತಿ ಮಂದನ ಅವರು ಸಖತ್ತಾಗಿ ಬ್ಯಾಟ್ ಬೀಸಿದ್ದಾರೆ. ಸ್ಮೃತಿ ಮಂದನ ಅವರ ಅಬ್ಬರಕ್ಕೆ ಈಗ ಡೆಲ್ಲಿ ತಂಡ ದಂಗಾಗಿದೆ. ಎರಡನೇ ಬಾರಿ ಟ್ರೋಫಿಗೆ ಆರ್ಸಿಬಿ ತಂಡ ಮುತ್ತಿಟ್ಟಿರುವಂತದ್ದು. ನಾಲ್ಕನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಎದುರಿಸಿತ್ತು. ಲೀಗ್ ಫೈನಲ್ನಲ್ಲಿ ಎರಡೂ ತಂಡಗಳು ಮುಖಾಮುಖಿಯಾಗಿದ್ವು. ಇದು ಎರಡನೇ ಬಾರಿಯಾಗಿದ್ದು ಈಗ ಎರಡನೇ ಬಾರಿ ನಮ್ಮ ಆರ್ಸಿಬಿ ತಂಡ ಕಪ್ಗೆ ಮುತ್ತು ಇಟ್ಟಿದೆ. ಗುಜರಾತ್ನ ವಡೋದರಾದಲ್ಲಿ ನಡೆದಂತ ಪಂದ್ಯ ಇದು. ಸ್ಮೃತಿ ಮಂದನ ಅಬ್ಬರಕ್ಕೆ ಡೆಲ್ಲಿ ತಂಡ ದಂಗಾಗಿದೆ. ಈಗ ಗುಜರಾತ್ನ ವಡೋದರಾದಲ್ಲಿ ವುಮೆನ್ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಡೆಸ್ಕ್ನಿಂದ ಚಂದ್ರಮೋಹನ್. ಏನು ವುಮೆನ್ಸ್ IPL T20 ಕಪ್ನಲ್ಲಿ ಆರ್ಸಿಬಿ ಎರಡನೇ ಬಾರಿ ಕಪ್ಗೆ ಮುತ್ತಿಟ್ಟಿದೆ, ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಎಸ್ ಕಾರ್ತಿಕ್, 2024ರಲ್ಲಿ ಮೊದಲ ಬಾರಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಬಾರಿಗೆ WPL ಮೂಲಕ IPL ಟ್ರೋಫಿಯನ್ನು ಎತ್ತಿಡಿದಿತ್ತು. ಅದಾದ ಬಳಿಕ 2025ರಲ್ಲಿ RCBಯ ಮೆನ್ಸ್ ಟೀಮ್ ಏನಿದೆ, ಈ ಮೆನ್ಸ್ ಟೀಮ್ ಕೂಡ ಕಪ್ ಗೆದ್ದಿತ್ತು. ಅಂದ್ರೆ ಈ ಮೂಲಕ 18 ವರ್ಷಗಳ ಬಳಿಕ ಮೊದಲ ಬಾರಿಗೆ IPL ನಲ್ಲಿ ಬೆಂಗಳೂರು RCB ಕಪ್ ಗೆದ್ದಿತ್ತು. ಆದ್ರೆ ಇದಕ್ಕೆ ಮುನ್ನುಡಿ ಬರೆದಿದ್ದು ಅಂತ ಹೇಳಿದ್ರೆ 2024ರಲ್ಲಿ ಯಾವಾಗ RCBಯ ಮಹಿಳಾ ತಂಡ ಒಂದು ಕಪ್ ಗೆಲ್ತೋ ಅಲ್ಲಿಂದ ಒಂದು ಹೋಪ್ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಅಲ್ಲಿಯವರೆಗೂ 17 ವರ್ಷದಲ್ಲಿ ಒಂದೇ ಒಂದು ಕಪ್ ಗೆದ್ದಿರ್ಲಿಲ್ಲ. ಈಗ 3 ವರ್ಷಕ್ಕೆ 3 ಕಪ್ ಗೆದ್ದಿದೆ ಅಂದ್ರೆ RCB. ಯಾಕಂದ್ರೆ ಇದು ಒಂಥರ ಮೈಲುಗಲ್ಲು ಅಂತಾನೆ ಹೇಳ್ಬೋದು. 2024ರಲ್ಲಿ ವುಮೆನ್ಸ್ ಚಾಂಪಿಯನ್ಸ್ ಆಗಿದ್ರು, 2025ರಲ್ಲಿ IPL ಚಾಂಪಿಯನ್ಸ್ ಆಗಿದ್ದಾರೆ, ಇವಾಗ ಮತ್ತೆ WPL ಚಾಂಪಿಯನ್ಸ್ ಆಗಿದ್ದಾರೆ. ಅಂದ್ರೆ ಮಹಿಳಾ ಮತ್ತು ಪುರುಷರ ತಂಡ ಏಕಕಾಲಕ್ಕೆ ಚಾಂಪಿಯನ್ ಆಗಿರೋ ಒಂದು ಇತಿಹಾಸವನ್ನು ಸಹ RCB ಬರೆದಿದೆ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಂದ್ರೆ ವಡೋದರಾದಲ್ಲಿ ಫಸ್ಟ್ ಟಾಸ್ ಗೆದ್ದ ಸ್ಮೃತಿ ಅವರು ಫೀಲ್ಡಿಂಗ್ ಆಯ್ದುಕೊಂಡು ಎಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ಮೊದಲ 20 ಓವರ್ ಕಳೆದ ಬಳಿಕ 204 ರನ್, ಅಂದ್ರೆ IPL WPL ಆಗಿರ್ಬೋದು, IPL ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಫೈನಲ್ ನಲ್ಲಿ ತುಂಬಾ ಹೆಚ್ಚಿನ ರನ್ಗಳಿದ್ರೆ ಒತ್ತಡ ಹೆಚ್ಚಾಗಿರುತ್ತೆ. ಆಮೇಲೆ ನೀವು ಇಲ್ಲೇನಾಯ್ತು, ಮೊದಲನೇ ಬಾರಿ RCB ತಂಡ ಬ್ಯಾಟಿಂಗ್ ಇಳಿದಿತ್ತು. ಮೊದಲನೇ ಓವರ್ ಅಲ್ಲಿ 9 ರನ್ ಹೊಡೆದಿದ್ದ ಗ್ರೇಸ್ ಹ್ಯಾರಿಸ್ ಅವರು ವಿಕೆಟ್ ಕಳ್ಕೊಂಡ್ರು. ಅದಾದ್ಮೇಲೆ ಬಂದ ಜಾರ್ಜಿಯಾ ವೋಲ್ ಮತ್ತೆ ಸ್ಮೃತಿ ಮಂದನ ಅತ್ಯುತ್ತಮವಾದ ಒಂದು ಆಟವನ್ನ ಆಡಿದ್ರು. ಮತ್ತೆ ಎಲ್ಲೂ ಸಹ ತಮ್ಮ ಮೇಲೆ ಒತ್ತಡ ಬೀಳ್ತಿದೆ ಅನ್ನೋದನ್ನ ತೋರಿಸಿಕೊಳ್ಳದ ರೀತಿಯಲ್ಲಿ ರನ್ ರೇಟ್ ನಮ್ಮ ಕೈಗೆ ನಿಲುಕದ ರೀತಿಯಲ್ಲಿ ಹೆಚ್ಚಾಗ್ಬಿಟ್ರೆ ನೀವು ಒತ್ತಡಕ್ಕೆ ಒಳಗಾಗಿ ಸುಮ್ಮನೆ ಪಂದ್ಯವನ್ನ ಕಳ್ಕೊಳ್ತೀರಿ. ಆದ್ರೆ ಈ ರೀತಿಯಾದಂತ ಯಾವುದೇ ಒಂದು ಒತ್ತಡವನ್ನ ಅವ್ರ ಮೈ ಮೇಲೆ ಎಳೆಕೊಳ್ಳದೆ ಸರಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ರನ್ ರೇಟ್ ಅನ್ನ ಸ್ಟ್ರೈಕ್ ರೊಟೇಟ್ ಮಾಡೋದಾಗಿರ್ಲಿ, ರನ್ ರೇಟ್ ನ ಮೇಂಟೈನ್ ಮಾಡೋದಾಗಿರ್ಲಿ, ಎಲ್ಲದರಲ್ಲೂ ಸಹ ಒಂದು ಯಶಸ್ಸನ್ನ ಗಳಿಸಿದ್ರು. ಆದ್ರೆ ಕೊನೆಯಲ್ಲಿ ಸ್ವಲ್ಪ ನಾಟಕ ನಡೀತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಾರ್ಜಿಯಾ ವೋಲ್ ವಿಕೆಟ್ ಬಿದ್ದಿದ ತಕ್ಷಣನೇ ಬಂದ ರಿಚಾ ಘೋಷ್ ಅವರು, ಮತ್ತೆ ಅದಾದ ರಿಚಾ ಘೋಷ್ ಅವರ ಬಳಿಕ ಸ್ಮೃತಿ ಮಂದನ ಅವರು ವಿಕೆಟ್ ಬಿದ್ದಿದ ತಕ್ಷಣ ಎಲ್ಲೋ ಒಂದ್ ಕಡೆ ಮ್ಯಾಚ್ ಕೈ ತಪ್ಪು ಹೋಗ್ತಾ ಇದೆಯಾ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗಿತ್ತು. ಆದ್ರೆ ಇದು ಯಾವುದೇ ರೀತಿಯಾದಂತಹ ಹೈಡ್ರಾಮಾಗೆ ಕಾರಣವಾಗದೆ ಕೊನೆಯಲ್ಲಿ ಒಂದು ಕಾಮ್ನೆಸ್ ಆಗಿ ರಾಧಾ ಯಾದವ್ ಅವರು ಆಡಿ 2 ಹೊಡೆದು RCBಗೆ ಮತ್ತೆ ಒಂದು ಕಪ್ ಗೆಲ್ಸ್ಕೊಟ್ಟಿದ್ದಾರೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚಂದ್ರಮೋಹನ್. ಇದು ಇಡೀ ಕರ್ನಾಟಕವೇ ಖುಷಿ ಪಡುವಂತ ಸುದ್ದಿಯಾಗಿದೆ. RCB ತಂಡ ಎರಡನೇ ಬಾರಿ ಹೆಣ್ಮಕ್ಳು ಕಪ್ ಗೆದ್ದಿದ್ದಾರೆ. 2025ರಲ್ಲಿ ಸಹಿತ ಹಬ್ಬದ ವಾತಾವರಣವಿತ್ತು ಯಾವಾಗ ಮೆನ್ ಕಪ್ ಗೆದ್ದಾಗ. ಸೊ ಇವತ್ತು ಕೂಡ ಹಬ್ಬ ಅಂತಾನೆ ಹೇಳ್ಬೋದು. ನಮ್ಮ ಬೆಂಗಳೂರು ತಂಡ ಇವತ್ತು ಎರಡನೇ ಬಾರಿ ಕಪ್ಗೆ ಮುತ್ತಿಟ್ಟಿದೆ. ಸ್ಮೃತಿ ಮಂದನ ಅವರ ಅಮೋಘ ಬ್ಯಾಟಿಂಗ್ನಿಂದಾಗಿ ಯಾವುದೇ ಒತ್ತಡವಿಲ್ಲದೆ ಆರಾಮವಾಗಿ ಗುಜರಾತ್ ವಡೋದರಾದಲ್ಲಿ ನಡೆದಂಥ ಫೈನಲ್ ಪಂದ್ಯವನ್ನು ಒಂದೇ ತುತ್ತಿನಲ್ಲಿ ಈ ಪಂದ್ಯವನ್ನು ಮುಗಿಸಿ ಈಗ ಕಪ್ಗೆ ಮುತ್ತಿಟ್ಟಂತ ನಮ್ಮ RCB ತಂಡ ಸ್ಟಾರ್ಟಿಂಗ್ನಿಂದಲೂ ಪವರ್ ಪ್ಲೇನಲ್ಲೂ ಸಹಿತ ಅಷ್ಟೇ ಸಖತ್ತಾಗಿ ಆಡಿದಂಥ ನಮ್ಮ RCB ತಂಡ
ಇನ್ನು ಬೌಲಿಂಗ್ನಲ್ಲೂ ಸಹಿತ ಅಷ್ಟೇನು ಹೇಳ್ಕೊಳ್ಳೋಕೆ ಮಿಂಚಲಿಲ್ಲ, ಆದರೆ ಬ್ಯಾಟಿಂಗ್ನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಫೈನಲ್ ಪಂದ್ಯದಲ್ಲಿ ಸ್ಮೃತಿ ಮಂದಣ್ಣ ನಾಯಕತ್ವದ ಇನ್ನಿಂಗ್ಸ್ ಆಡಿ ಅದ್ಭುತ ಅರ್ಧಶತಕವನ್ನು ಗಳಿಸಿದರು. ಮಂದಣ್ಣ ಕೇವಲ 23 ಎಸೆತಗಳಲ್ಲಿ ಅರ್ಧಶತಕವನ್ನು ತಲುಪಿದ್ದಾರೆ. ಇದು ಮಹಿಳಾ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ ಅತ್ಯಂತ ವೇಗದ ಅರ್ಧಶತಕವಾಗಿದೆ. ಇದೊಂದು ರೆಕಾರ್ಡ್ ಮಾಡಿದ್ದಾರೆ ಸ್ಮೃತಿ ಮಂದಣ್ಣ ಅವರು. ವಾಲ್ ಅರ್ಧಶತಕ ಕೂಡ ಇದರಲ್ಲಿ ಜಾಯ್ನ್ ಆಗುತ್ತೆ. ಫೈನಲ್ನಲ್ಲಿ ಜಾರ್ಜಿಯಾ ವಾಲ್ ಗಮನಾರ್ಹ ಇನ್ನಿಂಗ್ಸ್ ಆಡಿದರು. ಅವರು ಕೂಡ 37 ಎಸೆತಗಳಲ್ಲಿ ಹಾಫ್ ಸೆಂಚುರಿ ಬಾರಿಸಿದ್ದಾರೆ. ಇವರಿಬ್ಬರ ಬ್ಯಾಟಿಂಗ್ನಿಂದಾಗಿ 50 ಎಸೆತಗಳಲ್ಲಿ 100 ರನ್ಗಳ ಪಾಲುದಾರಿಕೆಯನ್ನು ಇವರಿಬ್ಬರು ಸಹಿತ ಹಂಚಿಕೊಂಡಿದ್ದಾರೆ. 50 ರನ್ ಪೂರ್ಣವಾಗಿರುವಂಥದ್ದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 6 ಓವರ್ಗಳಲ್ಲಿ 1 ವಿಕೆಟ್ಗೆ 59 ರನ್ ಗಳಿಸಿದೆ. ಸ್ಮೃತಿ ಮಂದಣ್ಣ 17 ರನ್ ಮತ್ತು ಜಾರ್ಜಿಯಾ ವಾಲ್ 30 ರನ್ಗಳೊಂದಿಗೆ ತಂಡವನ್ನು ಮುನ್ನಡೆಸ್ತಾ ಇದ್ರು. ಈ ಜೋಡಿಯಿಂದ RCBಗೆ ದೊಡ್ಡ ಗೆಲುವು ಬಂದಿದೆ ಅಂತಲೇ ಹೇಳ್ಬೋದು. ಗ್ರೇಸ್ ಹ್ಯಾರಿಸ್ ಔಟ್ ಆದ ನಂತರ ಎಲ್ಲೋ ಒಂದು ಕಡೆ ಕೊಂಚ ಭಯ ಹುಟ್ಟಿತ್ತು RCB ಅಭಿಮಾನಿಗಳಿಗೆ. ಅದಾದ ನಂತರದಲ್ಲಿ 2ನೇ ವಿಕೆಟ್ ಪಾರ್ಟ್ನರ್ಶಿಪ್ ಏನಿತ್ತಲ್ಲ ಸ್ಮೃತಿ ಮಂದಣ್ಣ ಮತ್ತು ಜಾರ್ಜ್ ವಾಲಿವೆ ಅವ್ರದ್ದು, ಸಖತ್ತಾಗಿ ಬ್ಯಾಟ್ ಬೀಸಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 9 ರನ್ಗಳಿಗೆ ಮೊದಲ ವಿಕೆಟ್ ಕಳೆದುಕೊಂಡಿತ್ತು. ಗ್ರೇಸ್ ಹ್ಯಾರಿಸ್ 7 ಎಸೆತಗಳಲ್ಲಿ 9 ರನ್ಗಳಿಗೆ ಔಟ್ ಆದರು. ಅದಾದ ಬಳಿಕ ಎಲ್ಲೋ ಒಂದು ಕಡೆ ಆತಂಕ. ಅದಾದ ಬಳಿಕ ಸ್ಮೃತಿ ಮಂದಣ್ಣ ಅವರ ಬ್ಯಾಟ್ನಿಂದಾಗಿ ಈಗ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇನ್ನು ಸ್ಮೃತಿ ಮಂದಣ್ಣ ಅವರ ಬ್ಯಾಟಿಂಗ್ ಬಗ್ಗೆ ಹೇಳೋದಾದರೆ ಅಮೋಘ ಅರ್ಧಶತಕವನ್ನು ಕೂಡ ಬಾರಿಸಿದ್ದಾರೆ. ಇನ್ನು ಜಮೀಮಾ ಕೂಡ ಅಷ್ಟೇ ಸಖತ್ತಾಗಿ ಆಡಿದರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ. ಜಮೀಮಾ ಅರ್ಧಶತಕ ಕೂಡ ಗಳಿಸಿದ್ದಾರೆ. ಅವರು 32 ಎಸೆತಗಳಲ್ಲಿ ಅರ್ಧಶತಕವನ್ನು ಬಾರಿಸಿದರು. ದೆಹಲಿ 15 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 140 ರನ್ನನ್ನು ಗಳಿಸಿತ್ತು. ಅವರು ಸಹಿತ ಸಖತ್ತಾಗಿ ಬ್ಯಾಟ್ ಬೀಸಿದರು ಮೊದಲೇ ಇನ್ನಿಂಗ್ಸ್ನಲ್ಲಿ. ಆದರೆ ಇದಕ್ಕೆ ದಿಟ್ಟ ಉತ್ತರ ಕೊಟ್ಟಿದ್ದಾರೆ ನಮ್ಮ ಸ್ಮೃತಿ ಮಂದಣ್ಣ ಅವರು. ಮೊದಲಿನಿಂದಲೂ ಯಾವುದೇ ಪ್ರೆಷರ್ ಇಲ್ಲದೆ ನೀಟಾಗಿ ಅವರ ಬೌಲಿಂಗ್ನ ಅಷ್ಟೇ ಕರಾರುವಾಕಾಗಿ ಬ್ಯಾಟ್ ಬೀಸುವ ಮೂಲಕ ಈಗ RCB ತಂಡಕ್ಕೆ 2ನೇ ಕಪ್ಪನ್ನು ತಂದು ಕೊಟ್ಟಿದ್ದಾರೆ ಸ್ಮೃತಿ ಮಂದಣ್ಣ.